ರಕ್ತಹೀನತೆಯನ್ನ ನಿವಾರಿಸೋದು ಹೇಗೆ? ಈಗ ಬೆಳೆಯೋ ಮಕ್ಕಳಲ್ಲಿ ಈಗ 6 ವರ್ಷದಿಂದ 16 ವರ್ಷ 18 ವರ್ಷದ ಒಳಗೆ ಈ ದೈಹಿಕ ಬದಲಾವಣೆಗಳು, ಮಾನಸಿಕ ಬದಲಾವಣೆಗಳು ಆಗ ಕಾರಣನೇ ಅವರ ಒಳಗೆ ಹಾರ್ಮೋನ್ಸ್ ಬದಲಾಗ್ತಾ ಇರುತ್ತೆ. ಆ ಸಮಯದಲ್ಲಿ ಸರಿಯಾದ ಪೌಷ್ಟಿಕಾಂಶಗಳು ಅವರ ದೇಹಕ್ಕೆ ಸೇರೋದು ಬಹಳ ಬಹಳ ಮುಖ್ಯ. ಅದನ್ನ ಹೇಗೆ ಮಾಡೋದು? ಸಮತೋಲಿತ ಆಹಾರದ ಮೂಲಕ. ಜಂತುಹುಳ ನಿವಾರಣೆ ಹೇಗೆ ಮಾಡೋದು? ವರ್ಷಕ್ಕೆ 2 ಸಲ ಜಂತುಹುಳ ಮಾತ್ರೆಯನ್ನ ಸೇವಿಸಬೇಕು. ಪ್ರತಿಯೊಂದು ಶಾಲೆ, ಪ್ರೈವೇಟ್ ಕಾಲೇಜಸ್, ಸ್ಕೂಲ್ಸ್, ಅಂಗನವಾಡಿ ಎಲ್ಲಾ ಕಡೆ ಸರ್ಕಾರದವರು ಉಚಿತವಾಗಿ ಜಂತುಹುಳ ಮಾತ್ರೆಯನ್ನ ವರ್ಷಕ್ಕೆ 2 ಸಲ ಫೆಬ್ರವರಿ ಮತ್ತು ಆಗಸ್ಟ್ ಅಲ್ಲಿ ನೀಡ್ತಾ ಇದ್ದಾರೆ. 1 ರಿಂದ 19 ವರ್ಷದ ಒಳಗಿರುವ ಮಕ್ಕಳಿಗೆ ಕಡ್ಡಾಯವಾಗಿ ಈ ಜಂತುಹುಳ ಮಾತ್ರೆಯನ್ನ ಕೊಡಿಸಲೇಬೇಕು. ಬನ್ನಿ, ಸ್ವಚ್ಛವಾಗಿರೋಣ, ಸ್ವಸ್ಥವಾಗಿರೋಣ, ಸದೃಢ ಭಾರತವನ್ನ ಕಟ್ಟೋಣ.